ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾವು ಹೆಣ್ಮಕ್ಳು ಮನೆಯಲ್ಲಿ ಯಾವ ಥರ ಒಂದು ಮನಿ ಸೇವಿಂಗ್ಸ್ನ ಮಾಡ್ಕೋಬೋದು ಅನ್ನೋ ಒಂದು ವಿಷಯದ ಬಗ್ಗೆ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಈ ವರ್ಷದ ನನ್ನ ಒಂದು ಸೇವಿಂಗ್ಸ್ ಎಷ್ಟಿತ್ತು ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇನ್ನೇನು ಈ ವರ್ಷ ಮುಗೀತಲ್ವ, ನೆಕ್ಸ್ಟ್ ಇನ್ನು 25 ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಮೊದಲನೇ ತಿಂಗಳಿಂದನೇ ಅಂದರೆ ಜನವರಿಯಿಂದ ಮೊದಲನೇ ತಿಂಗಳಿಂದನೇ ನಾವು ಯಾವೆಲ್ಲ ರೀತಿ ಸೇವಿಂಗ್ಸ್ನ ಮಾಡಿಕೊಂಡು ನೆಕ್ಸ್ಟು ಡಿಸೆಂಬರ್ವರೆಗೂ ನಾವು ಎಷ್ಟು ದುಡ್ಡನ್ನ ಸೇವ್ ಮಾಡ್ಬೋದು, ಹಾಗೆಯೇ ಯಾವೆಲ್ಲ ರೀತಿ ನಾವು ಸೇವಿಂಗ್ಸ್ನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಸ್ನೇಹಿತರೆ, ನಾವು ಮಾಡೋ ಅಂಥ ಕೆಲಸದಲ್ಲಿ ನಮಗೆ ತೃಪ್ತಿ ಇರಬೇಕು. ಅದ್ರ ಜೊತೆಗೆ ಮತ್ತು ಇನ್ಯಾರನ್ನೋ ನೋಡಿ, ಇವಾಗ ಯಾರೋ ಒಬ್ಬರು ಚೆನ್ನಾಗಿ ಓದಿರ್ತಾರೆ, ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರನ್ನ ನೋಡಿ ನಾವು ಹಿಂಜರಿಬಾರ್ದು. ಅವರು ಎಷ್ಟು ಚೆನ್ನಾಗಿ ಓದಿದ್ದಾರೆ, ಅವರು ಎಷ್ಟೆಲ್ಲ ದುಡಿತಾರೆ, ನಾವು ಮನೆಯಲ್ಲೇ ಇರ್ತೀವಿ, ನಾವೇನಕ್ಕೂ ಪ್ರಯೋಜನ ಇಲ್ಲ, ಈ ಥರ ಒಂದು ಕೀಳರಿಮೆನ ನಮಗೆ ನಾವೇ ಬೆಳೆಸ್ಕೋಬಾರ್ದು. ಅದರಷ್ಟು ಲೋ ಲೆವೆಲ್ ಥಿಂಕಿಂಗು ಮತ್ತೊಂದಿರೋದಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ, ಪ್ರತಿಯೊಬ್ಬರಿಗೂ ದೇವರು ಒಂದಲ್ಲ ಒಂದು ಟ್ಯಾಲೆಂಟ್ನ ಕೊಟ್ಟಿರ್ತಾರೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ಅದು ಯಾವುದೇ ಥರ ಆಗಿರ್ಬೋದು ಸ್ನೇಹಿತರೆ. ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಟ್ಯಾಲೆಂಟ್ ಇರುತ್ತೆ. ಒಬ್ಬರು ಏನೂ ಓದೇ ಇರಲ್ಲ, ಅವರೇ ಅಂಥವ್ರೂ ಕೂಡ ಟೈಲರಿಂಗ್ ಮಾಡ್ತಾರೆ, ಕುಚ್ಚು ಹಾಕ್ತಾರೆ, ಚೆನ್ನಾಗಿ ಅಡುಗೆ ಮಾಡ್ತಾರೆ, ಬೇರೆ ಬೇರೆ ಥರದ್ದು ಎಲ್ಲ ಮಾಡ್ತಾಯಿರ್ತಾರೆ. ಅದೇ ಥರ ನಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅಲ್ವಾ, ನಾವು ಯಾವುದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ಅದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ದುಡಿಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆನ ಮಾಡಬೇಕಾಗತ್ತೆ. ಒಂದೇನಂತಂದರೆ ಸ್ನೇಹಿತರೆ, ಕೆಲ್ಸಕ್ಕೆ ಹೋಗೋರಿಗೆ ಬರೀ ಆ ಕೆಲಸ ಒಂದೇ ಅವ್ರದ್ದು ಜೀವನ ಆಗಿರುತ್ತೆ. ಆದರೆ ನಾವು ಮನೇಲಿರೋರಿಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಬರೀ ಅವರು ಆಚೆ ಹೋಗ್ತಾರೆ, ದುಡಿತಾರೆ ಅಷ್ಟನ್ನೇ ನಾವು ಯೋಚನೆ ಮಾಡಬಾರ್ದು. ನಾವು ಮನೇಲಿದ್ದು ಯಾವ ರೀತಿ ನಮ್ಮನ್ನು ನಾವು ತೊಡಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆನ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ಮನೇಲಿ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ಕ್ಯಾಟ್ರಿಂಗ್ನ ಶುರು ಮಾಡ್ಕೋಬೋದು. ಮನೆಯಿಂದನೇ ನಾವೇ ಅಡುಗೆ ಮಾಡಿ ಕಳಿಸೋ ಥರ. ಮತ್ತು ಇವಾಗೆಲ್ಲ ಕ್ಲೌಡ್ ಕಿಚನ್ ಅಂತ ಬಂದಿದೆ ಸ್ನೇಹಿತರೆ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಈ ನಡುವೆ ಅದು ವರ್ಕ್ ಆಗ್ತಾಯಿದೆ. ಮನೇಲಿ ಇದ್ಕೊಂಡೇ ಕ್ಲೌಡ್ ಕಿಚನ್ ಮಾಡಿಬಿಟ್ಟು ಮನೆಯಿಂದನೇ ಊಟನ ಬೇರೆಯವ್ರಿಗೆ ಪಾರ್ಸಲ್ ಮಾಡ್ಬೋದು. ಆ ಥರ ಕೂಡ ನಾವು ಮಾಡಿ ಅರ್ನ್ ಮಾಡ್ಕೋಬೋದು. ಅಂದರೆ ನಮಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ಈ ಒಂದು ಕೆಲಸ ಕೂಡ ನಾವು ಮಾಡ್ಕೋಬೋದು. ಎಷ್ಟೋ ಜನಕ್ಕೆ ರೊಟ್ಟಿ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಚಟ್ನಿ ಪುಡಿಗಳು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಇನ್ನು ಈ ಥರದ್ದು ತುಂಬಾ ಆಪ್ಷನ್ಸ್ಗಳಿರುತ್ತೆ ಸ್ನೇಹಿತರೆ. ಅಂದರೆ ನಾವು ಮನೆಯಲ್ಲಿ ಕಲಿತು ಮಾಡೋ ಅಂಥದ್ದು, ಮನೆಯಲ್ಲೇ ಕೂತು ಮಾಡ್ತೀವಿ ಅಂತಂದರೆ ಕ್ಯಾಂಡಲ್ಸ್ ತಯಾರಿಸ್ಬೋದು, ಮತ್ತು ಟೆಡಿ ಬೇರ್ಸ್ಗಳನ್ನ ಮನೆಯಲ್ಲೇ ಮಾಡ್ಬೋದು. ಬಳೆಗಳು, ನಾವೇ ಫ್ಯಾನ್ಸಿ ಬಳೆಗಳನ್ನ ತಯಾರು ಮಾಡ್ಬೋದು, ಕಿವಿ ಓಲೆಗಳಂತೆ ಟೈಲರಿಂಗ್ ಮಾಡ್ಬೋದು. ಕಲಿಯೋದೊಂದು ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ, ನಾವೊಂದು 3 ತಿಂಗಳು ಅಥವಾ 1 ತಿಂಗಳು ಯಾರ್ಯಾರ ಟ್ಯಾಲೆಂಟ್ ಹೆಂಗೆಂಗಿದೆ, ಎಷ್ಟು ಟೈಮ್ ತೊಗೋತೀವಿ ಕಲಿಯೋಕ್ಕೆ, ಅದೊಂದು ಟೈಮ್ ನಾವು ಅದಕ್ಕೊಂದು ಇನ್ವೆಸ್ಟ್ ಅಂತ ಮಾಡಿದ್ರೆ ಸಾಕು. ನಾವು ಟೈಮ್ನ ಇನ್ವೆಸ್ಟ್ ಮಾಡಬೇಕು. ಟೈಮ್ನ ಇನ್ವೆಸ್ಟ್ ಮಾಡಿದ್ರೆ ನಾವು ಆರಾಮಾಗಿ ಕಲಿಬೋದು. ಅದರಿಂದ ನಮ್ಮ ಸಂಪಾದನೆನ ನಾವೇ ಮಾಡ್ಕೋಬೋದು. ಹಣದ ವಿಷಯದಲ್ಲಿ ಸಖತ್ ಇಂಡಿಪೆಂಡೆಂಟ್ ಆಗ್ಬೋದು ಸ್ನೇಹಿತರೆ. ಅದಕ್ಕೆ ನಾವು ಸ್ವಲ್ಪ ಮನಸ್ಸು ಮಾಡಬೇಕು ಅಷ್ಟೇ. ಏನೇ ಒಂದು ಇರ್ಬೋದು, ಮಾಡಬೇಕು ಅನ್ನೋ ಒಂದು ಮನಸ್ಸು ಮಾಡಿದ್ರೆ ಆರಾಮವಾಗಿ ಎಲ್ಲರಂತೆ ನಾವು ಕೂಡ ದುಡಿಬೋದು. ಓದಿರೋರು ಆಚೆ ಹೋಗಿ ದುಡಿತಾರೆ, ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡ್ತೀವಿ. ಅದು ಯಾರ ಕೈ ಕೆಳಗಡೆನೂ ಕೆಲಸ ಮಾಡ್ದಂಗೆ ನಮಗಿಷ್ಟ ಆದರೆ ಆ ಕೆಲಸನ ಮಾಡ್ಬೋದು. ಇವತ್ತೇನೋ ನನಗೆ ಸಾಕಾಗಿದೆ, ಬೇಡ ಅಂತ ಅನಿಸಿದ್ರೆ ಆರಾಮಾಗಿರ್ಬೋದು. ಆ ಥರ ಒಂದು ಇಂಡಿಪೆಂಡೆಂಟಾಗಿ ನಾವು ಜೀವನನ ಮಾಡ್ಬೋದು. ಹಾಗೆಯೇ ಇಂಡಿಪೆಂಡೆಂಟಾಗಿ ನಾವು ಹಣನ ಗಳಿಸ್ಬೋದು. ಹಾಗೆಯೇ ಸ್ನೇಹಿತರೆ,
ನೀವು ದಿನಕ್ಕೆ ಒಂದು 50 ರೂಪಾಯಿ ದುಡಿಲಿ ಅಥವಾ 100 ರೂಪಾಯಿ ದುಡಿಲಿ ಸ್ನೇಹಿತರೆ, ಅದರಲ್ಲಿ ಒಂದು 100 ರೂಪಾಯಿ ದುಡಿದ್ರೆ ಒಂದು 20 ರೂಪಾಯಿನ ತೆಗೆದಿಡಿ ಸಾಕು. ಸೇವಿಂಗ್ಸ್ ಅಂತ ಹೇಳಿ 100 ರೂಪಾಯಲ್ಲಿ 20 ರೂಪಾಯಿ ತೆಗೆದಿಟ್ರು ಇನ್ನು ಇರೋ 80 ರೂಪಾಯಲ್ಲಿ ಹೇಗೋ ನಾವು ಟೈಮ್ನ ಕಳಿಬೋದು. ಅದೇ 100 ರೂಪಾಯಿ ಇರಲಿ, ಆ 100 ರೂಪಾಯಿ ಇದ್ರೂ ಖರ್ಚಾಗುತ್ತೆ. 70 ರೂಪಾಯಿ ಇದ್ರೂ ಅಥವಾ 80 ರೂಪಾಯಿ ಇದ್ರೂ ಅದರಲ್ಲೂ ಕೂಡ ನಾವು ಅದೇ ಖರ್ಚನ್ನು ನಿಭಾಯಿಸ್ತೀವಿ. ದುಡ್ಡಿದ್ರೆ ಹೆಂಗೆ ಅಂದರೆ ಬಿಡು ಐತೆ ಅಂತ ನಾಳೆ ಬಗ್ಗೆ ನಾವು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ನೀವು 100 ರೂಪಾಯಿ ದುಡಿದ್ರೆ ಅಟ್ಲೀಸ್ಟ್ ಹೆಂಗಾದರೂ ಕಷ್ಟಪಟ್ಟು 20 ರೂಪಾಯಿ ಸೇವ್ ಮಾಡಿ ಸ್ನೇಹಿತರೆ. ಇವಾಗ ನಾನು ಒಂದು ದಿನಕ್ಕೆ ಒಂದು 300 ರೂಪಾಯಿ ಅಥವಾ 250 ರೂಪಾಯಿ ದುಡಿತೀನಿ ಅಂತ ಅಂದ್ರೂ ಅದರಲ್ಲಿ ಅಟ್ಲೀಸ್ಟ್ ಒಂದು 100 ರುಪೀಸ್ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಲ್ಲೂ ಇತ್ತೀಚೆಗಂತೂ ಜಾಸ್ತಿ ಕೈಗೇನು ದುಡ್ಡೇ ಬರೋದಿಲ್ಲ, ಯಾಕಂದರೆ ಯಾರು ನೋಡಿದ್ರೂ ಫೋನ್ಪೇ ಅಂತ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಅಂದರೆ ನನ್ನದೇ ಒಂದು ಅಕೌಂಟ್ನ ಮಾಡಿ ಬಂದಿದ್ದ ದುಡ್ಡನ್ನ ಅಲ್ಲೇ ಸೇವ್ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಯಾರಾದರೂ ಕೈಗೆ ದುಡ್ಡು ಕೊಡ್ತಾರೆ ಅಲ್ವಾ, ಅದನ್ನು ಇನ್ನು ಉಳಿದಂಥ ಖರ್ಚುಗಳಿಗೆ ನಾನು ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಏನಾದರೂ ವರ್ಕ್ ಮಾಡೋದಕ್ಕೆ ಏನಾದರೂ ಬೇಕು ಅಂತಂದರೆ, ಇವಾಗ ಬೀಡ್ಸ್ ಬೇಕಾಗುತ್ತೆ, ದಾರ ಬೇಕಾಗುತ್ತೆ, ಲೈನಿಂಗ್ ಬೇಕಾಗಿರುತ್ತೆ, ಈ ಥರದಕ್ಕೆ ಏನಾದರೂ ನಾನು ಉಪಯೋಗಿಸ್ಕೊಂಬಿಡ್ತೀನಿ. ಆವಾಗನೂ ಕೈಯಲ್ಲಿ ಏನಾದರೂ ದುಡ್ಡಿಲ್ಲ ಅಂತಂದರೆ ಅಲ್ಲಿರೋದನ್ನು ಫೋನ್ಪೇ ಮಾಡ್ಕೋತೀನಿ. ಆದರೆ ಅನಾವಶ್ಯಕವಾಗಿ ಯಾವುದನ್ನು ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನೊಂದೇನೆಂದರೆ ಸ್ನೇಹಿತರೆ, ಅಯ್ಯೋ ನಾವು ದುಡಿಯೋದು ಇಷ್ಟೇ, ನಮ್ಮ ಮನೆಯವ್ರಿಗೆ ಬರೋದು ಒಂದು 10,000 ಸಂಬಳ, ಅದರಲ್ಲಿ ಮನೆ ಬಾಡಿಗೆ ಅದು ಇದು ಖರ್ಚು ಜಾಸ್ತಿ, ಸೇವ್ ಮಾಡೋಕ್ಕೆ ಎಲ್ಲ ಆಗುತ್ತೆ ಅಂತ ನೀವು ಅಂದ್ಕೋಬಹುದು. ಖಂಡಿತ ಇಲ್ಲ, ಸೇವ್ ಮಾಡಬಹುದು. ಪ್ರಯತ್ನ ಪಡಬೇಕಷ್ಟೇ. ನಾವು ನಮ್ಮ ಖರ್ಚನ್ನ ಯಾವ್ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ನಾವು ಎಲ್ಲಿ ಜಾಸ್ತಿ ದುಡ್ಡನ್ನು ಕಳೀತಾ ಇದ್ದೀವಿ, ಇದ್ರ ಬಗ್ಗೆ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಆವಾಗ ನಾವು ಬೇಡದೇ ಇರೋದಕ್ಕೆ ಎಲ್ಲಿ ಖರ್ಚು ಮಾಡ್ತಾ ಇರ್ತೀವೋ ಅದನ್ನು ಬ್ರೇಕ್ ಹಾಕ್ಕೋಬೇಕು ಅಷ್ಟೇ ಸ್ನೇಹಿತರೆ. ಆವಾಗ ನಾವು ಆರಾಮವಾಗಿ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು 500 ರೂಪಾಯಿ ಎತ್ತಿಡೋದಕ್ಕೆ ಆದ್ರೂ ಪ್ರಯತ್ನ ಪಡಿ. ಅದೇನೇ ನೋಡಿ ವರ್ಷಕ್ಕೆ ಒಂದು 6,500 ದುಡ್ಡಾಗುತ್ತೆ. ನಾವು ತಿಂಗಳ 500 ರೂಪಾಯಿ ಅಂತಂದ್ರೂ 12 6,000 ರೂಪಾಯಿ ನಾವು ದುಡ್ಡನ್ನು ಸೇವ್ ಮಾಡ್ಕೋಬೋದು. ನಾನು ಇನ್ನೊಂದೇನಂತಂದರೆ ಆ ಥರ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಕೊಂಡು ಅಲ್ಲಿ ಸೇವ್ ಆಗ್ತಾ ಇರುತ್ತೆ. ಮತ್ತು ವರ್ಷಕ್ಕೆ ಒಂದು 10,000 ಹಂಗೆ ನಾನು LICನ ಕಟ್ಕೋತೀನಿ. ಅದು ನಾನು ದುಡ್ದಿರೋ ಅಂಥ ದುಡ್ಡಲ್ಲೇ ನಾನು ವರ್ಷಕ್ಕೊಂದು 10,000 LICನ ಕಟ್ಕೋತೀನಿ. ಅದು ಅಷ್ಟೇ ಸ್ನೇಹಿತರೆ. ಇವಾಗ ದುಡಿತಾ ಇದ್ದೀವಿ ಅಂತಂದರೆ ಹೀಗೆ ದುಡಿಯೋದಕ್ಕಾಗೋದಿಲ್ಲಲ್ವ. ಅಟ್ಲೀಸ್ಟ್ ಒಂದು 45-50 ವರ್ಷ ಆದಮೇಲೆ ನಮಗೂ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಹೋಗ್ಬೋದು, ಅಥವಾ ಒಂದೇನೋ ಅನಾರೋಗ್ಯ ಬರ್ಬೋದು. ಅಂಥ ಟೈಮಲ್ಲಿ ನಮಗೆ ಒಂದು ಅಮೌಂಟ್ ಅಂತ ಸಿಗುತ್ತೆ ಅಲ್ವಾ. ಒಂದು 15 ವರ್ಷ ನಾವು ಕಟ್ಟಿದ್ರೆ, ಇವಾಗ ನಾನು ಆಲ್ರೆಡಿ ಒಂದು 5 ವರ್ಷ ಕಟ್ಟಿದ್ದೀನಿ, ಇನ್ನೊಂದು 10 ವರ್ಷ ಇದೇ ಥರ ಕಟ್ಕೊಂಡ್ರೆ ಒಂದು 3 ಲಕ್ಷ ರೂಪಾಯಿ ಕೈಗೆ ಸಿಗುತ್ತೆ. ಸೊ ಆವಾಗ ನಮ್ಮ ಜೀವನ ಹೆಂಗೋ ಒಂದು ರೂಪಿಸ್ಕೋಬೋದು. ಅಂದರೆ ಆ ರೀತಿ ನಾವು ಹೆಣ್ಮಕ್ಳು ಯಾವುದಾದ್ರೂ ರೀತಿಲಿ ಒಂದು ಮನಿನ ಸೇವ್ ಮಾಡಿಕೊಂಡು ಅಥವಾ ಹಣನ ಸೇವ್ ಮಾಡಿಕೊಂಡು ಒಂದು ಮುಂದೆ ಒಂದು ಸೇವಿಂಗ್ಸ್ ಅಮೌಂಟ್ ಅಂತ ಮಾಡ್ಕೋಬೇಕಾಗುತ್ತೆ. ನನ್ನ ಈ ವರ್ಷದ ಒಂದು ಸೇವಿಂಗ್ಸ್ನಲ್ಲಿ ನಾನು ಒಂದು ಗೋಲ್ಡನ್ನು ತೊಗೊಂಡಿದ್ದೀನಿ ಈ ಸಾರಿ, ನನ್ನ ಮಗಳಿಗೋಸ್ಕರ ಅಂತ ಹೇಳಿ. ಈ ಸರಿ ಒಂದು ಸೇವಿಂಗ್ಸಲ್ಲಿ ಒಂದು ಗೋಲ್ಡ್ನ ತೊಗೊಂಡಿದ್ದೀನಿ. ಅದೇನು ಅಂತ ತೋರಿಸ್ತೀನಿ ನೋಡಿ. ಆನಂದ್ ಜ್ಯುವೆಲರ್ಸ್ ಅಂತ, ಅಲ್ಲಿ ನಾನು ಯಾವಾಗಲೂ ಅಲ್ಲೇ ಗೋಲ್ಡ್ ಎಲ್ಲ ತೊಗೊಳ್ಳೋದು. ಅಲ್ಲಿ ನನ್ನ ಮಗಳಿಗೋಸ್ಕರ ಅಂತ ನೋಡಿ ಈ ಚೈನ್ನ ತೊಗೊಂಡು ಬಂದೆ. ನೋಡಿ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದು ಈ ವರ್ಷದ ಒಂದು ಸೇವಿಂಗ್ಸ್ನಲ್ಲಿ ಮಾಡಿರೋ ಅಂಥ ಒಂದು ಗೋಲ್ಡ್ ಅಂತಲೇ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ, ಇವತ್ತು ನಾವು ಇದಕ್ಕೊಂದು 50-60 ಸಾವಿರ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ನೆಕ್ಸ್ಟ್ ಒಂದು 2 ವರ್ಷ 3 ವರ್ಷ ಬಿಟ್ಟರೆ
ನಿಮಗೆ ಗೊತ್ತಿರುತ್ತೆ ಅದು ಎಷ್ಟಾಗಿರುತ್ತೆ ಅಂತನ. ಇದನ್ನು ಮೊನ್ನೆ ಗುರುವಾರ ತೊಗೊಂಬಂದಿದ್ದು, ಹೋದ ಗುರುವಾರ ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಅದಕ್ಕೆ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ನೋಡಿ, ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಇಟ್ಟಿದ್ದೀನಿ. ಹಾಗೆ ಬರೋ ಜನವರಿ 10ನೇ ತಾರೀಕು ನನ್ನ ಮಗಳದು ಬರ್ತ್ಡೇ ಬೇರೆ ಇದೆ. ಬರ್ತ್ಡೇಗೆ ಗಿಫ್ಟ್ ಕೂಡ ಆಗುತ್ತೆ ಇದು ಅಂತಂದೇಳಿ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ಈ ರೀತಿ ತಂದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಸ್ನೇಹಿತರೆ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಒಂದು ಸರಿ ನೀವು ಸೇವಿಂಗ್ಸ್ ಮಾಡಿ ಏನಾದರೂ ಒಂದು ಈ ಥರ ಪರ್ಚೇಸ್ ಮಾಡಿಬಿಟ್ಟು ನೀವು ಇಷ್ಟಪಡೋರಿಗೆ ಕೊಟ್ಟು ನೋಡಿ, ಅದರಲ್ಲಿರೋವಂಥ ಖುಷಿ ಮತ್ತೊಂದು ಸಿಗೋದೇ ಇಲ್ಲ ಸ್ನೇಹಿತರೆ. ಅಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವರ್ಷ ನಾನು ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಜ್ಯುವೆಲ್ಲರಿ ಅಂಗಡಿಯಿಂದನೇ ನನಗೆ ಈಗ ಈ ಥರದ್ದೊಂದು ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ಮಂತ್ಲಿ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡೋಗಿ 500 ರೂಪಾಯಿಂದ ಹಿಡಿದು 1000 ರೂಪಾಯಿ, 2000 ಎಷ್ಟಾಗುತ್ತೋ ಅಷ್ಟನ್ನು ಸೇವ್ ಮಾಡಿ ಕಟ್ಟಿ ಅಂತ ಹೇಳಿದ್ದಾರೆ. ಸೊ ಈ ವರ್ಷ ಅಂದರೆ 2025ಗೆ ಹೊಸದಾಗಿ ಇದೊಂದು ಆ್ಯಡ್ ಆಗ್ತಾಯಿದೆ. ಸೊ ಇದನ್ನು ಕೂಡ ನಾನು ಈ ಸರಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಸ್ನೇಹಿತರೆ, ನಮಗೆ ಒಂದೇ ಸರಿ ದುಡ್ಡು ಹಾಕಿ ಎಲ್ಲವನ್ನೂ ತಗೊಳ್ಳೋಷ್ಟು ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ನಾವೇನು ದುಡಿತಾ ಇರ್ತೀವಲ್ವ, ಅದರಲ್ಲಿ ಎಷ್ಟೋ ಒಂದು 500 ರೂಪಾಯಿ ಆಗಲಿ ಬಿಡಿ ಸ್ನೇಹಿತರೆ, 6000 ರೂಪಾಯಿ ಲಾಸ್ಟ್ ನಮಗೆ ಕೊನೆಗೆ ಸಿಗುತ್ತೆ ಅಲ್ವಾ. ಆ 6000 ರೂಪಾಯಿ ಜೊತೆಗೆ ನಾವು ಕೂಡಿಟ್ಟಿರೋದು ಇನ್ನೊಂದು 6000 ಹಾಕಿದ್ರೆ ಅಥವಾ ಇನ್ನೊಂದು ಸ್ವಲ್ಪ ಅಮೌಂಟನ್ನ ನಾವು ಹಾಕಿದ್ರೆ ಏನಾದರೂ ಒಂದು ಚಿಕ್ಕದಾಗಿ ಒಂದು ಗೋಲ್ಡ್ ಏನಾದರೂ ತೊಗೋಬೋದಾಗುತ್ತೆ. ಸೊ ಈ ಥರ ನಾವು ಸೇವಿಂಗ್ಸ್ನ ಮಾಡೋದ್ರಿಂದ ಸ್ವಲ್ಪ ನಮಗೆ ಹಣದ ಭಾರನ ಕಡಿಮೆ ಮಾಡ್ಕೊಬೋದು. ಇದೇ ಥರ ನಾವು ಹಣ ಸೇವಿಂಗ್ಸ್ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನಾವು ಹೇಗೆಲ್ಲ ದುಡ್ಡನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಎಲ್ಲೆಲ್ಲಿ ನಾವು ಸೇವಿಂಗ್ಸ್ನ ಮಾಡ್ಕೋಬೋದು ಅಂತನ್ನು ಕೂಡ ನಾನು ಹೇಳ್ತೀನಿ. ಒಂದು, ನಾನು ಆಗಲೇ ಹೇಳ್ದಾಗೆ LIC ಕಟ್ಬಿಟ್ಟು ವರ್ಷಕ್ಕೊಂದು 10,000 ಕಟ್ಟೋ ಥರ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದೇ ಥರ ನೀವು ಕೂಡ LICನ ಕಟ್ಕೋಬೋದು. ಅಥವಾ ಪೋಸ್ಟ್ ಆಫೀಸಲ್ಲಿ ಒಂದು ನಮಗೆ ವಾರಕ್ಕೆ 100 ರೂಪಾಯೋ ಅಥವಾ ತಿಂಗಳಿಗೊಂದು 500 ರೂಪಾಯೋ ಈ ಥರ ಮಂತ್ಲಿ ನಾವು ಕಟ್ಟೋ ಥರ ಮಾಡ್ಕೋಬೋದು. ತಿಂಗಳ ಒಂದು 500 ರೂಪಾಯಿ ಸೇವ್ ಮಾಡ್ಕೋಬೋದು. ಹಾಗೆಯೇ ಚೆನ್ನಾಗಿ ಡೈಲಿ ದುಡಿತೀವಿ, ಡೈಲಿ ದುಡ್ಡನ್ನ ನೋಡ್ತೀವಿ ಅಂತನ್ನೋರು ಈ RD ಎಲ್ಲ ಕಟ್ತಾರಲ್ವ, ಅದನ್ನು ಕೂಡ ನಾವು ಕಟ್ಕೋಬೋದು. ಕೆಲವರೆಲ್ಲ ಈ ಚೀಟಿಗಳೆಲ್ಲ ನಡೆಸ್ತಾರೆ. ಯಾವುದಾದ್ರೂ ಒಬ್ಬರು ನಂಬಿಕಸ್ಥರು ಸಿಕ್ಕಿದ್ರೆ ನಿಮಗೆ ಅವ್ರ ಹತ್ರ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು 2000 ಕಟ್ಟೋ ಥರ ಒಂದು ಚೀಟಿನ ಹಾಕ್ಕೋಬೋದು. ಈ ಥರ ಸುಮಾರು ರೀತಿಲಿ ನಾವು ದುಡ್ಡನ್ನು ಸೇವ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ, ಯಾವುದರಲ್ಲಿ ನಮಗೆ ಬೆನಿಫಿಟ್ ಜಾಸ್ತಿ ಬರುತ್ತೆ ಅಂತ ಅನ್ನೋದಿರುತ್ತೋ ಅದರಲ್ಲಿ ನಾವು ಇಟ್ಟು ದುಡ್ಡನ್ನು ಸೇವ್ ಮಾಡ್ಕೋಬೋದು. ಹಾಗೆಯೇ ಅದನ್ನು ಬೆಳೆಸೋದಕ್ಕೂ ಕೂಡ ಟ್ರೈ ಮಾಡ್ಬೋದು. ಸ್ನೇಹಿತರೆ, ನಾನು ದುಡ್ಡನ್ನು ಹೇಗೆಲ್ಲ ಉಳಿಸ್ತೀನೋ ಅದನ್ನು ಯಾವ ರೀತಿ ನಾನು ಉಪಯೋಗಿಸ್ಕೊತೀನೋ ಅದೇ ಥರ ನಿಮಗೂ ಕೂಡ ತಿಳಿಸಿದ್ದೀನಿ ಸ್ನೇಹಿತರೆ. ಸೊ ನೀವು ಕೂಡ ಆದಷ್ಟು ದುಡ್ಡನ್ನು ಉಳಿಸೋದಕ್ಕೆ ಮತ್ತು ಸೇವಿಂಗ್ಸ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾವುದೋ ಒಂದು ತುಂಬ ಎಮರ್ಜೆನ್ಸಿ ಇದ್ದಾಗಾದ್ರೂ ನಾವು ಉಳಿಸಿರುವಂಥ ದುಡ್ಡು ನಮ್ಮನ್ನು ಕೈ ಹಿಡಿಯುತ್ತೆ. ಸೊ ಹಾಗಾಗಿ ಆದಷ್ಟು ಮನೇಲಿರೋ ಹೆಣ್ಮಕ್ಳೆಲ್ಲರೂ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಇವತ್ತಿಂದನೇ ಅಥವಾ ನಾಳೆಯಿಂದನೇ ಆಗಲಿ ಉಳಿಸೋದಕ್ಕೆ ಟ್ರೈ ಮಾಡಿ. ಇವಾಗ ಜನವರಿ ಇನ್ನೇನು 25 ಸ್ಟಾರ್ಟ್ ಆಗುತ್ತಲ್ವ ಸ್ನೇಹಿತರೆ, ನೆಕ್ಸ್ಟ್ ಡಿಸೆಂಬರ್ವರೆಗೂ ನೋಡಿ ಎಷ್ಟು ಉಳಿಸ್ತೀರಾ, ಎಷ್ಟು ಉಳಿಸೋಕ್ಕಾಗುತ್ತೆ ಅಂತ ಅಷ್ಟು ನಾವು ಉಳಿಸೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ಏನಾದರೂ ಒಂದು ನಾವು ಇಷ್ಟಪಡೋರಿಗೆ ಒಂದು ಗಿಫ್ಟ್ ಏನಾದರೂ ಕೊಡೋದಕ್ಕೆ ಟ್ರೈ ಮಾಡಿ. ಅಥವಾ ಎಮರ್ಜೆನ್ಸಿಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಆ ದುಡ್ಡನ್ನು ಆವಾಗ ಬಳಸ್ಕೊಳ್ಳಿ. ಆವಾಗ ಗೊತ್ತಾಗುತ್ತೆ ನಮಗೆ ಆ ದುಡ್ಡಿನ ಬೆಲೆ ಏನು ಅಂತ. ಆದಷ್ಟು ಹೆಣ್ಮಕ್ಳು ಮನೇಲಿರೋರು, ಅದರಲ್ಲೂ ಮನೇಲಿರೋ ಹೆಣ್ಮಕ್ಳು ಸೇವಿಂಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನನಗೆ ತಿಳಿದಷ್ಟು ಸ್ವಲ್ಪ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ 2025 ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ರಿಗೂ ಆಯಸ್ಸು, ಆರೋಗ್ಯ ಎಲ್ಲದನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.